ದೇವರು ಛತ್ತೀಸ್ಗಢದ ಯಾವುದೋ ಕುಗ್ರಾಮದ ಹಳ್ಳಿಗೆ ಬಂದ್ಬಿಟ್ಟಿದೀವಿ. ಸಿಕ್ಕಾಪಟ್ಟೆ ಡೀಪ್ ಅಲ್ಲಿ ಇದೀವಿ. ಇಲ್ಲಿ ಮೊಬೈಲ್ ನೆಟ್ವರ್ಕ್ 1% ಸಿಗೋದು ಕಷ್ಟನೇ. ದೇವಸ್ಥಾನಕ್ಕೆ ಆ ಜನಗಳನ್ನ ಬಿಟ್ಟಿಲ್ಲ ಅಂತಂದ್ರೆ ಏನಂತೆ, ತಮ್ಮ ಇಡೀ ದೇಹದ ಮೇಲೆ ರಾಮನಾಮನ ಹೆಸರು ಬರ್ಕೊಂಡು ಸದಾ ರಾಮನ ಜಪ ಮಾಡ್ತಾ ಇರೋ ಅಂತ ರಾಮನಾಮಿ ಜನಗಳ ಹತ್ರ ಬಂದಿದೀವಿ ನಾವೀಗ. ಎಲ್ಲರ ಮುಖದಲ್ಲಿ ಕಳೆ ಎದ್ದಿ ಕಾಣ್ತಾ ಇದೆ ಹಂಗೆ. ವಾಹ್. ಉಳ್ಳವರು ಶಿವಾಲಯ ಕಟ್ಟುವರು, ನಾನೇನ ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ ಕೇಳಯ್ಯ. ಬಸವಣ್ಣನವರ ಈ ಅಂಕಿತನಾಮ ಚಿಕ್ಕ ವಯಸ್ಸಿಂದ ತುಂಬಾ ಕೇಳ್ತಾ ಇದ್ದೆ. ಆದ್ರೆ ಇವತ್ತು ಕಣ್ಣಲ್ಲಿ ನೋಡುವಂತ ಎಕ್ಸಾಂಪಲ್ ಸಿಕ್ಕಿದೆ ಈ ಜನಗಳನ್ನ ನೋಡಿ. ಈ ಜನಗಳನ್ನ ದೇವಸ್ಥಾನಕ್ಕೆ ಬಿಟ್ಟಿಲ್ಲ ಅಂತಂದ್ರೆ ಏನಂತೆ, ತಮ್ಮ ಇಡೀ ದೇಹದ ತುಂಬಾ ರಾಮನಾಮನ ಹೆಸರಾಕೊಂಡು ಸದಾ ದೇವರ ಜಪ ಮಾಡ್ತಾ ಇರ್ತಾರೆ. ಬರೀ ದೇಹ ಮಾತ್ರ ಅಲ್ಲ, ತಮ್ಮ ಮನೆ, ಆಸ್ತಿ ಪಾಸ್ತಿ, ಮುಖ, ಕೈಕಾಲು ಎಲ್ಲ ಪ್ರತಿಯೊಂದು ಯಾರು ಅಳ್ಸಕ್ಕಾಗದೇ ಇರೋ ಹಾಗೆ ರಾಮನಾಮನ ಹಚ್ಚಿ ಹಾಕಿಸ್ಕೊಂಡು ತಾವು ಇರೋವರೆಗೂ ಸಹ ರಾಮನಾಮನ ಜಪ ಮಾಡುವಂತ ಈ ಜನಗಳು ರಾಮನಾಮಿ ಬುಡಕಟ್ಟು ಜನಾಂಗ ಛತ್ತೀಸ್ಗಢ್ಗೆ. ದೇವರು ಸ್ವಾಗತ.